ಜನವರಿಯಲ್ಲಿ ಕನ್ನಡ ಚಿತ್ರರಂಗದಲ್ಲಿ 25ಕ್ಕಿಂತ ಹೆಚ್ಚು ಸಿನಿಮಾಗಳು ರಿಲೀಸ್ ಆದವು. ಇವತ್ತು ನಾವು ಪ್ರಸನ್ನ ಥಿಯೇಟರ್ ಅಲ್ಲಿ ಇದೀವಿ. ಪ್ರಸನ್ನ ಥಿಯೇಟರ್ ಅಲ್ಲಿ ಈ 25 ಸಿನಿಮಾಗಳ ಬಗ್ಗೆ ಅಪ್ಡೇಟ್ಸ್ ಕೊಡಕ್ಕೆ ಮ್ಯಾನೇಜರ್ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ ಮೇಡಮ್. ನಮಸ್ತೆ ಸರ್. ಕಳೆದ ಜನವರಿಯಲ್ಲಿ ಹೋದ ತಿಂಗಳು 25ಕ್ಕಿಂತ ಹೆಚ್ಚು ಸಿನಿಮಾಗಳು ಬಿಡುಗಡೆ ಆಗಿದಾವೆ. ನಿಮ್ಮ ಥಿಯೇಟರ್ ಅಲ್ಲಿ ಯಾವ ತರ ಇತ್ತು ಕಲೆಕ್ಷನ್ ಆಗಿರ್ಬೋದು ಅಥವಾ? ನಮ್ಮ ಥಿಯೇಟರ್ ಅಲ್ಲಿ ಆಕ್ಚುಲಿ ಇಯರ್ ಎಂಡ್ ಅಲ್ಲಿ ಇದು ಬಂತು, ಮ್ಯಾಕ್ಸ್ ಇತ್ತು. ಮ್ಯಾಕ್ಸ್ ಇರೋದ್ರಿಂದ ಅದು ಜನವರಿ ಒಂದು 12, 13ನೇ ತಾರೀಕು ಅದೇ ರನ್ ಆಯ್ತು. ಆಮೇಲೆ ಡಾಕು ಮಹಾರಾಜ್ ಬಂತು, ಆಮೇಲೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2 ಬಂತು, ಮತ್ತೆ ಫಾರೆಸ್ಟ್. ಈಗ ಅದು ಎಲ್ಲ 2 ವಾರ ಓಡ್ತಾ ಇದೆ, ಚೆನ್ನಾಗಿದೆ ಕಲೆಕ್ಷನ್. ಸರ್, ಸಂಜು ವೆಟ್ಸ್ ಗೀತಾ ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿರುವಂತಹ ಸಿನಿಮಾ ಆಗಿತ್ತು. ಸರ್, ಯಾವ ತರ ಕಲೆಕ್ಷನ್ ಬಂತು ನಿಮ್ಮಲ್ಲಿ? ಅಂದ್ರೆ ನಮ್ಮ ನಿರೀಕ್ಷೆ ಮೀರ್ಲಿ ಇದು ಮುಟ್ಟಿಲ್ಲ ಮೇಡಮ್. ಅದ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ವಿ. ಫಸ್ಟ್ ಪಾರ್ಟ್ ಬಹಳ ಚೆನ್ನಾಗಿ 100 days ಹೋಗಿತ್ತು ಆಕ್ಚುಲಿ. ಅದು ಇಲ್ಲಿ ನೋಡಿದ್ರೆ ಪಾರ್ಟ್ 2 ಏನೋ ಅಷ್ಟು ಕಲೆಕ್ಷನ್ ಬರ್ಲಿಲ್ಲ. ಇದರ ಸುಮಾರು ಅಂತ ಅದಕ್ಕೂ ಇದಕ್ಕೂ ಕಂಪೇರಿಸನ್ ಮಾಡಿದ್ರೆ ಬಹಳ ಡಲ್ ಇದೆ ಕಲೆಕ್ಷನ್. ಸರ್, ಎಷ್ಟು ದಿನ ಓಡ್ತು ಪ್ರಸನ್ನದಲ್ಲಿ? ಇಲ್ಲಿ 2 weeks ಓಡ್ತು ಮೇಡಮ್, 2 ವಾರ ಓಡಿಸೋದು. ಸರ್, ಜನ ಬರ್ಲಿಲ್ವಾ ಅಥವಾ? ಇಲ್ಲ, ಆಕ್ಚುಲಿ ಸಿನಿಮಾ ಚೆನ್ನಾಗಿದೆ, ಪಿಕ್ಚರ್ ಸಾಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಪಿಕ್ಚರ್. ಬಟ್ ಜನ ಯಾಕೆ ತಗಂಗಿಲ್ಲ, ಬಟ್ ಅದೇ ಬೇಜಾರು. ಸರ್, ಜನವರಿಯಲ್ಲಿ ಹಿಟ್ ಸಿನಿಮಾಗಳನ್ನ ಸಾಲು ಹಿಟ್ ಸಿನಿಮಾಗಳು ಬಂದ್ವು. ಅದು ದೊಡ್ಡ ಸ್ಟಾರ್ಗಳ ಮೂವಿ. ಕಳೆದ ವರ್ಷ ನಾವು ನೋಡ್ಬೋದು 2023ರಲ್ಲಿ ಅಂತ ಸಾಲ್ ಚಿತ್ರಗಳು ಸ್ಟಾರ್ಗಳು ಯಾರು ಕೊಡ್ಲಿಲ್ಲ. 24ರಲ್ಲಿ ಒಂದೇ ಸಮನೆ ಕೊಡ್ತಾ ಬಂದ್ರು, ಹೊಡ್ತಾ ಬೀಳ್ತಾ ಇಲ್ಲ. ಆಚಾರ ಏನಿಲ್ಲ, ಬಟ್ ದೊಡ್ಡ ಸ್ಟಾರ್ಗಳ ನಾಟಕಗಳು ಯಾವ್ದು ಬರ್ಲಿಲ್ಲ. ಈಗ ಇವರು ಸುದೀಪ್ ಸರ್ದು ಇದು ಮ್ಯಾಕ್ಸ್ ಬಿಟ್ರೆ ಇನ್ಯಾವ್ದು ದೊಡ್ಡ ಸಿನಿಮಾ ಯಾವ್ದು ಸದ್ಯಕ್ಕೆ ಬಂದಿಲ್ಲ. ನೆಕ್ಸ್ಟ್ ನೋಡ್ಬೇಕು ಮೇಡಮ್. ಹೆಂಗಂದ್ರೆ ಬಗೀರ ಆದ ತಕ್ಷಣ ಬೈರತಿ ರಣಗಲ್ ಬರುತ್ತೆ, ಭೀಮ್ ಆದ ತಕ್ಷಣ ಕೃಷ್ಣ ಪ್ರಣಯ ಸಖಿ, ಮತ್ತೆ ಇವಾಗ ಯುವ ಆದ ತಕ್ಷಣ ಮ್ಯಾಕ್ಸ್. ಈ ಮಧ್ಯೆ ಏನಾದ್ರು ಡಿಸ್ಟೆನ್ಸ್ ಕೊರತೆಯಿಂದಾಗಿ ಸಿನಿಮಾಗಳು ಇಲ್ಲ, ಆತರ ಏನಿಲ್ಲ. ಒಳ್ಳೆ ನಟರುಗಳು ಯಾವ್ದು ಸಿನಿಮಾ ಬರ್ತಾ ಇಲ್ಲ. ಜನ ಈಗ ನೋಡಿ ಸಂಜು ವೆಟ್ಸ್ ಗೀತಾ ಪಿಕ್ಚರ್ ಆಕ್ಚುಲಿ ಚೆನ್ನಾಗಿದೆ, ಜನ ತಗೊಂಡಿಲ್ಲ. ಅದೇನಂತ ನಮಗೂ ಗೊತ್ತಾಗ್ತಾ ಇಲ್ಲ. ಬಟ್ ಈ ಫಾರೆಸ್ಟ್ ಪರವಾಗಿಲ್ಲ, ಚೆನ್ನಾಗಿ ಮಾಡಿದಾರೆ ಪಿಕ್ಚರ್, ಚೆನ್ನಾಗಿ ಹೋಗ್ತಾ ಇದೆ. 2nd week ರನ್ನಿಂಗ್ ಇದೆ ಮೇಡಮ್. ಸರ್, ಎಲ್ಲ ಸರಿ ಇದ್ದಿದ್ರೆ ಡೆವಿಲ್ ಕೂಡ ಡಿಸೆಂಬರ್ ಅಲ್ಲಿ ಬರ್ಬೇಕು. 100% ನಮ್ ಥಿಯೇಟರ್ ಬಂದೇ ಬರೋದು. ಆಕ್ಚುಲಿ ಡಿಸೆಂಬರ್ ಬರ್ತಾ ಇತ್ತು, ಬಟ್ ಅದೇನ್ ಮಾಡಕ್ ಆಗೋದಿಲ್ಲ, ಸ್ವಲ್ಪ ಡಿಲೇ ಆಗುತ್ತೆ, ಬರುತ್ತೆ ಸರ್. ಡೆವಿಲ್ ಬಗ್ಗೆ ಹೇಳದಿದ್ರೆ ಏನ್ ಹೇಳ್ತೀರಾ ಸರ್? ಏನಿಲ್ಲ, ಬೇಗ ಶೂಟಿಂಗ್ ಮುಗಿಸಿ ಬೇಗ ಸಿನಿಮಾ ತೆರೆ ಮೇಲೆ ತರಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಮೊನ್ನೆಯಿಂದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಿದೆ. ದರ್ಶನ್ ಸರ್ ಅವರು ಅಡ್ವಾನ್ಸ್ 2 ಮೂವಿದು ರಿಟರ್ನ್ ಮಾಡಿದಾರೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ? ಅದ್ರ ಬಗ್ಗೆ ನಮ್ಗೆ ಏನ್ ಗೊತ್ತಿಲ್ಲ ಮೇಡಮ್. ಇಲ್ಲ, ಮಾಹಿತಿ ಏನಿಲ್ಲ, ಆತರ ಏನೇ ಇಲ್ಲ. ನೀವೇನ್ ಹೇಳ್ತೀರಾ? ಅಡ್ವಾನ್ಸ್ ಅವರು ರಿಟರ್ನ್ ಮಾಡಿದಾರೆ ಅಂತ ಹೇಳ್ತೀರಾ? ಹೌದು, ಒಳ್ಳೆತನ ಅಂತ ಹೇಳ್ತೀವಿ. ಒಳ್ಳೆತನ. ಸರ್, ಮುಂದೆ ಅವರು ಮೂವಿಗಳ ಮಾಡೋ ಚಾನ್ಸಸ್ ಇದೆಯಾ? ಮಾಡ್ತಾರೆ, ಖಂಡಿತ ಮಾಡ್ತಾರೆ. ಡೆವಿಲ್ ಬರುತ್ತಾ? ಬರುತ್ತೆ, 100% ಬರುತ್ತೆ. ಇನ್ನ ಸಿನಿಮಾ ಒಳ್ಳೆ ಸಿನಿಮಾ ಕೊಡ್ತಾರೆ, ಮಾಡ್ತಾರೆ. ದರ್ಶನ್ ಸರ್ ಸಿನಿಮಾಗಳಿಗೆ ನಿಮ್ಮ ಥಿಯೇಟರ್ ಅಂದ್ರೆ ಸೆಲೆಬ್ರೇಟ್ ಮಾಡಕ್ಕೆಲ್ಲ ಒಂಥರ ಇದೇ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಮಾಡುವಂತದ್ದು. ಡೆವಿಲ್ಸ್ ಎಲ್ಲ ಸರಿ ಇದ್ರೆ ಬರ್ಬೇಕಿತ್ತು. ಏನ್ ಹೇಳ್ತೀರಾ ದರ್ಶನ್ ಸರ್ ಬಗ್ಗೆ? ಏನ್ ಹೇಳಕ್ ಆಗೋದಿಲ್ಲ ಮೇಡಮ್, ಬರುತ್ತೆ. ಬಟ್ 100% ಬಂದೇ ಬರುತ್ತೆ ಸಿನಿಮಾಗೆ. ನಮ್ಮಲ್ಲೇ ಬರುತ್ತೆ, ನಮ್ ಕಾಂಪೌಂಡ್ಗೆ ಬರುತ್ತೆ. ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ, ಬರುತ್ತೆ. ಸರ್, ಜನವರಿಯಲ್ಲಿ ಅಷ್ಟೊಂದು ಸಿನಿಮಾಗಳು ಬಂದ್ರು ಥಿಯೇಟರ್ ಗಳಲ್ಲಿ ಕಲೆಕ್ಷನ್ ಇಲ್ಲ ಅಂತ ಒಂದು ಮಾತಿದೆ. ನಿಮ್ಮ ಥಿಯೇಟರ್ ಅಲ್ಲಿ ಯಾವ ತರ ಆಯ್ತು? ನಮ್ಮಲ್ಲೂ ಅಷ್ಟೇ. ಯಾವ್ದು ನಾವು ಹಾಕಿದ್ದೆ 3 ಸಿನಿಮಾ, ಅದರಲ್ಲಿ ಜೊತೆ 2 weeks ಮಾಡಿದ್ವಿ. ಮತ್ತೆ ಈಗ ಫಾರೆಸ್ಟ್ ಅಲ್ಲೇ 2 ವಾರ ರನ್ನಿಂಗ್ ಇದೆ ಅಷ್ಟೇ. ನಾವು ಇನ್ನು ಬೇರೆ ಯಾವ್ದು ಸಿನಿಮಾ ಹಾಕಿಲ್ಲ. ನಾವು ಅವೇ ಚೆನ್ನಾಗಿದೆ, ಒಳ್ಳೆ ಸಿನಿಮಾ ಇತ್ತಲ್ಲ, ಅದಕ್ಕೆ ಬೇರೆ ಯಾವ್ದು ಹಾಕಿಲ್ಲ. ಸರ್, ಹಿಂಗಾದ್ರೆ ಹೆಂಗೆ? ಕಷ್ಟ ಆಗುತ್ತೆ, ಕನ್ನಡ ಚಿತ್ರರಂಗ ಉದ್ಧಾರ ಆಗಿ ಬಹಳ ಕಷ್ಟ ಆಗುತ್ತೆ. ತುಂಬಾ ಇದು ಇಷ್ಟೊಂದು ಬಜೆಟ್ ಆಗಿ ಸಿನಿಮಾ ತೆಗಿತಾರೆ ನೋಡಿ, ಸಿನಿಮಾ ಜನ ತಗಂಗಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ನಿರ್ಮಾಪಕರು ನಷ್ಟ ಅನುಭವಿಸ್ತಾರೆ. ಸರ್, ಯಾಕೆ ರೀಸನ್ ಏನಿರ್ಬೋದು? ಜನ ಯಾಕೆ ಬಂದು ನೋಡ್ತಿಲ್ಲ ಕನ್ನಡ ಚಿತ್ರ? ಏನೋ ಒಂದು ಪಬ್ಲಿಸಿಟಿ ಪ್ರಾಬ್ಲಮ್ ಇರ್ಬೋದು, ಪಿಕ್ಚರೈಸೇಷನ್ ಸಬ್ಜೆಕ್ಟ್ ಪ್ರಾಬ್ಲಮ್ ಇರ್ಬೋದು, ಏನಂತ ಗೊತ್ತಾಗ್ತಾರೆ. ಸರ್, ನಿಮ್ಮಲ್ಲಿ ಬರುವಂತ ಆಡಿಯನ್ಸ್ ಯಾವ್ದನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ? ನಮ್ಮಲ್ಲಿ ಆಕ್ಚುಲಿ ಇದು ಫ್ಯಾಮಿಲಿ ಆಡಿಯನ್ಸ್ ಜಾಸ್ತಿ ಬರುತ್ತೆ ನಮ್ಮ ಸಿನಿಮಾದಲ್ಲಿ, ಮತ್ತೆ ನಮ್ಮ ಥಿಯೇಟರ್ಗೆ. ಮತ್ತೆ ಏನಾಗಿದೆ, ಇಲ್ಲಿ ಕಾಮಿಡಿ ಪ್ಲಸ್ ಕಾಮಿಡಿ ಓರಿಯೆಂಟೆಡ್ ಇರಬೇಕು, ಮತ್ತೆ ಫ್ಯಾಮಿಲಿ ಸಬ್ಜೆಕ್ಟ್ ಇದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಚೆನ್ನಾಗಿ ಸಿನಿಮಾ ಹೋಗುತ್ತೆ. ಆಕ್ಷನ್ ಸಿನಿಮಾ ವಿತಿನ್ 3-4 ಡೇಸ್ಗೆ ಒಂದು ಆತನ ಅಷ್ಟೇ ಕಲೆಕ್ಷನ್. ಬಟ್ ಕಾಮಿಡಿ ವಿತ್ ಫ್ಯಾಮಿಲಿ ಸಬ್ಜೆಕ್ಟ್ ಇದ್ರೆ 100% 50 days ಹೋಗುವಂತ ಸಿನಿಮಾಗಳು ಇಲ್ಲಿ ನಮ್ಮಲ್ಲಿ ಸೆಂಟ್ರ್. ಸರ್, ಜನವರಿಯಲ್ಲಿ ಯಾವ್ದು ಹೆಚ್ಚು ಕಲೆಕ್ಷನ್ ಮಾಡಿದ್ವಿ? ನಮ್ಮಲ್ಲಿ ಬಂದಿದ್ದು ಮಾಣಿಗೆ ಇದು ಮ್ಯಾಕ್ಸ್ ಬಂತು ಚೆನ್ನಾಗಿ. ಆಮೇಲೆ ಇದು ಬಂದು ಡಾಕು ಮಹಾರಾಜ್ ಅಂತ ತೆಲುಗು ಸಿನಿಮಾ ಒಂದು, ಅದು ಚೆನ್ನಾಗಿತ್ತು ಕಲೆಕ್ಷನ್. ಕನ್ನಡ ಸಿನಿಮಾಗಳು ಬರ್ತಿಲ್ಲ ಅನ್ನೋದಕ್ಕೆ ಹೊರ ರಾಜ್ಯಗಳ ಸಿನಿಮಾ ಏನಾದ್ರು? ಇಲ್ಲ, ಹೌದು. ನಾವು ಕನ್ನಡ ಸಿನಿಮಾ ಯಾವ್ದು ಇಲ್ದಾಗ್ಲೇ ನಾವು ತೆಲುಗು ಸಿನಿಮಾ ಹಾಕ್ತೀವಿ ಅಷ್ಟೇ. ಆತರ. ಸರ್, ತೆಲುಗು ಆಡಿಯನ್ಸ್ ಬರ್ತಾರ ನಿಮ್ಮಲ್ಲಿ? ಬರ್ತಾರೆ, ನಮ್ಮಲ್ಲಿ ಬರ್ತಾರೆ. ಬಟ್ ನಾವು ಕನ್ನಡ ಮೊದಲನೇ ಇದು ಕೊಡ್ತೀವಿ ಪ್ರಿಫರೆನ್ಸ್. ಸೆಕೆಂಡ್ ಯಾವ್ದಿಲ್ಲ ಅಂದ್ರೆ ತೆಲುಗು ಹಾಕ್ತೀವಿ.
ಸರ್ ಫೆಬ್ರವರಿಯಲ್ಲಿ ಏನೆಲ್ಲ ಪ್ಲಾನ್ಸ್ ಇದೆ, ಯಾವ ತರ ಸಿನಿಮಾಗಳು ಬರ್ಬೋದು? ಏನಾಗಲ್ಲ ಬರ್ಬೇಕು, ನೋಡ್ಬೇಕು ಯಾವ ತರ ಬರುತ್ತೆ. ಸರ್ ನಾವ್ ನೋಡಿದಾಗ ಇನ್ನ ಮುಂದಕ್ಕೆ ಯಾವ್ದು ಸ್ಟಾರ್ಸ್ ಗಳ ಸಿನಿಮಾ ಅನೌನ್ಸ್ ಆಗ್ತಾ ಇಲ್ಲ. ಆಗಿಲ್ಲ. ಆಗ್ತಾ ಇಲ್ಲ. ಹಿಂಗೆ ಆದ್ರೆ ಬೆಳವಣಿಗೆ ಹೆಂಗಿರುತ್ತೆ ಅಂತ ಕಷ್ಟ ಆಗುತ್ತೆ ಮೇಡಮ್. ಅದೇ ಅವಾಗೇನ ಕನ್ನಡ ಸಿನಿಮಾಗೆ ತುಂಬಾ ಹೊಡೆತ ಬೀಳುತ್ತೆ ಮೇಡಮ್, ನೋಡ್ಬೇಕು. ಸರ್ ಏನ್ ಹೇಳ್ತೀರಾ ಪ್ರೇಕ್ಷಕರಿಗೆ ಕನ್ನಡ ಸಿನಿಮಾಗಳನ್ನ ನೋಡದೇ ಇದ್ದವರಿಗೆ? ಹೇಳ್ದು ಏನ್ ಅವ್ರು ನಾವು ಕೇಳ್ಕೊಳ್ತೀವಿ, ಬಂದು ದಯವಿಟ್ಟು ಬಂದು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ನೋಡಿ ಎಂಕರೇಜ್ ಮಾಡಿ, ಕನ್ನಡ ಸಿನಿಮಾನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀವಿ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.